ಐಸೋಲೇಟ್ ಅಂದ್ರೆ ನೀವು ಬರೀ ಹನುಮಂತ ಜೊತೆಗೆ ಇರೋದು, ಬೇರೆ ಯಾರ ಜೊತೆಗೂ ಮಾತಾಡಲ್ಲ, ಈ ತರ. ಒಂದ್ ಸಿಪ್ಪು ತಗೊಂಡು ಕೊಟ್ಟಿದ್ದು ಒಳ್ಳೇದಾಯ್ತು, ಯೋಚನೆ ಮಾಡೋದಕ್ಕೆ ಟೈಮ್. ಧನು ಬೀಯಿಂಗ್ ಧನು. ಇಲ್ಲ, ಹನುಮಂತನ ಬಂದಿದ್ದು ನಾನೇ ಖುಷಿ ಏನಕ್ಕೆ ಅಂದ್ರೆ ಆ ವ್ಯಕ್ತಿ ಬಂದ ಮೇಲೆ ನಾನು ಒಂದು ಮನೆಯವರು ಅನ್ನೋ ತರ ಫೀಲ್ ಬಂತು. ಯಾರೋ ಒಬ್ರು ಮನೆಯವರು, ಹಾಗಂತ ಇವ್ರು ಮನೆಯವರು ಅಲ್ಲ ಅಂತಲ್ಲ, ಎಲ್ರು ನಮ್ಮ ಮನೆಯವರು, ಯಾರೋ ಒಬ್ಬ ನಂತರನೇ ಇದ್ದಾನೆ, ನಾನು ಅವನಾಗ್ತೀನಿ, ಅವನು ನಾನಾಗ್ತೀನಿ ಅನ್ನೋ ತರ ಒಂದು ಜಲ್ ಶುರುವಾಯ್ತು. ಆ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆದ ವ್ಯಕ್ತಿತ್ವ ಅನಿಸ್ತು. ಅಲ್ಲಿ ನಾವು ಮಜಾ ಮಾಡ್ಕೊಂಡು ಹೋದ್ವಿ, ಅಲ್ಲಿ ನಾವು ರಿಯಲ್ ಆಗಿ ಜೀವಿಸೋಕ್ಕೆ ಶುರು ಮಾಡಿದ್ವಿ. ಮನೆ ಅಲ್ಲಿವರೆಗೂ ಮನೆ ಹೊರಗಿದ್ದು ಮನೆ ವಿಚಾರವಾಗಿ ಅವಾಗವಾಗ ಕಾಡ್ತಿತ್ತು. ಆ ವಿಚಾರಗಳನ್ನ ಸ್ಟಾಪ್ ಮಾಡಿದ್ದು, ಬ್ರೇಕ್ ಮಾಡಿರೋದು ನನಗೆ ಹನುಮಂತ ಬಂದ ಮೇಲೆ. ಈ ಕನ್ಫ್ಯೂಷನ್ ಏನಿರ್ಬೋದು, ಆಮೇಲೆ ಕ್ಲಾರಿಟಿ ಏನಿರ್ಬೋದು, ಅಥವಾ ಹನುಮಂತನ ನೆರಳಲ್ಲಿ ಇದ್ದಾನೆ ಅನ್ನೋದಿದ್ರೆ ನಾನು ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ.